ಅಮೇರಿಕದಂತ ಶ್ರೀಮಂತ ದೇಶ ಕೆಂಪು ಗೋಧಿ ಕೆಂಪು ಅಕ್ಕಿಯನ್ನು ನಮ್ಮ ದೇಶಕ್ಕೆ ಕೊಡ್ತಾ ಇತ್ತು. ಅನ್ನಕ್ಕಾಗಿ ಭಿಕ್ಷೆ ಬೇಡಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರತಿ ಸೋಮವಾರ ಉಪವಾಸ ಮಾಡ್ರಿ ಅಂತ ಹೇಳ್ತಿದ್ರು. ಇಡೀ ದೇಶ ಜನರಿಗೆ ವಿನಂತಿ ಮಾಡ್ಕೊಂಡ್ರು. ಯಾಕೆ ಹೇಳ್ತಾರೆ ಯಾರೊಬ್ರು? ಟೋಟಲ್ 6 ಕ್ಷೇತ್ರ ಕುಸ್ತು ಹೋಗೈತಿ. ಪ್ರತಿ ಸೋಮವಾರ ಒಬ್ಬ ಮನುಷ್ಯ ಉಪವಾಸ ಮಾಡಿದ ಅಂದ್ರೆ ಅದು ನಾಳಿಗೆ ಆಹಾರಕ್ಕೆ ಅನುಕೂಲಕತೆ ಅಂತ ಅದು ಕರೆ ಕೊಟ್ಟಿದ್ರು. ದೇವ್ರಿಗೆ ಉಪವಾಸ ಇರಿ ಅಂತಲ್ಲ. ಈಗ ನಾವೇನ್ ಮಾಡ್ತೇವೆ, ಸೋಮವಾರ ಬಸವಣ್ಣನವಾರ ಸಿದ್ದಪ್ಪನವಾರ ಅಂತೇಳಿ ಉಪವಾಸ ಆಗ್ತವೆ, ಮತ್ತೆ ಏನೇನು ತಿಂತವೆ ಬೇರೆ. ಅವಾಗ ಅವ್ರಿಗೆ ಬಹಳ ಪ್ರಧಾನಮಂತ್ರಿ ಬಹಳ ಕ್ರಿಯಾಶೀಲ ಮಂತ್ರಿ ಅವರು ಬಹಳ ದೊಡ್ಡ ಚಿಂತನೆಯನ್ನು ಮಾಡಿದರು. ಹಸಿರು ಕ್ರಾಂತಿಯನ್ನು ಮಾಡಬೇಕು, ನೀರಾವರಿ ಒದಗಿಸ್ಬೇಕು. ಈ ಕೃಷಿಕನ ಬದುಕು ಈ ಬೆಳೀತಕ್ಕಂಥದ್ದನ್ನು ದುಪ್ಪಟ್ಟು ಬೆಳೆದ್ರೆ, ಕೃಷಿಗೆ ಆದ್ಯತೆಯನ್ನು ಕೊಟ್ರೆ ಈ ದೇಶದ ಹಸುವು ತೀರ್ಥತೆ ಅನ್ನೋದನ್ನು ಮನಗಂಡಿದ್ರು. ಇಡೀ ಎಲ್ಲ ರಾಜ್ಯದ ಕೃಷಿ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಕರೆದು ಸಭೆ ಮಾಡಿ ಕೃಷಿಯಲ್ಲಿ ಕ್ರಾಂತಿ ಆಗ್ಬೇಕು, ಹಸಿರು ಕ್ರಾಂತಿ. ಅದಕ್ಕೆ ಬೇಕಾದಂತ ನೀರಾವರಿ ಯೋಜನೆಗೆ ಹಣ ಕೊಡ್ರಿ, ವಿದ್ಯುತ್ತನ್ನು ಒದಗಿಸ್ಕೊಡ್ರಿ, ಅದಕ್ಕೆ ಪೂರಕವಾದಂತ ರಸಗೊಬ್ಬರ ಮತ್ತು ಔಷಧಿಗಳನ್ನು ಕಂಡುಹಿಡಿದ್ರಿ, ರೈತರ ಮನೆ ಬಾಲಿ ಮುಟ್ಟಿಸರಿ ಬೆಳೀಲಿ ಅಂತೇಳಿ ಉತ್ತೇಜನವನ್ನು ಮಾಡಿದರು. ಆಗ ಕ್ರಿಯಾಶೀಲ ಪ್ರಧಾನಮಂತ್ರಿ ಅವರ ಮಾತನ್ನ ಕೇಳ್ತಾರೆ. ಸೈಂಟಿಸ್ಟ್ಗಳು, ವಿಜ್ಞಾನಿಗಳು, ಕೃಷಿ ಇಲಾಖೆಯವರು ಹೊಸ ತಳಿಗಳನ್ನು ತಂದು ಸುತ್ತಕೋಟೆ ಅಕ್ಷಿ ಬಲಿ ಬಿಟ್ಟರು. ನೀನೇನು 2 ಕ್ವಿಂಟಲ್ ದೊಡ್ಡ 4 ಕ್ವಿಂಟಲ್ ದೊಡ್ಡ ಜೋಳ ಬೆಳಿತಿ, ಸಾವಿರ ಬೆಳಿತಿ, ನವಣಿ ಬೆಳಿತಿ, ಅಕ್ಕಡಿ ಕಾಳು ಬೆಳ್ಕಂತಿ, ನೀನು ಹೊಟ್ಟಿಪಾಡಿಗೆ ಇದರಿಂದ ನೀನು ಆರ್ಥಿಕವಾಗಿ ಚಲೋ ಆಗೋದಿಲ್ಲ. ಏನಾದ್ರು ಮಾಡು, ನಮ್ದು ಹೈಬ್ರಿಡ್ ಬೀಜ ಬಂದೈತಿ, ಅದನ್ನು ಹಾಕು. CH5 CH9 ಅಂತೇಳಿ ಮೈಕೋ ಕಂಪ್ನಿ ಬೀಜವು ಬಂದು ಅವು ಹಂಗ ಬಿಡೋದಿಲ್ಲ. ಅವು ಗೊಬ್ಬರ ಬೇಕು, ಗೊಬ್ಬರಕ್ಕೆ ನಮಗೆ ಸಾಲ ಬೇಕು. ಸೊಸೈಟಿ ಮುಖಾಂತರ ಸಾಲನೂ ಕೊಟ್ಟರು, ಗೊಬ್ಬರನೂ ಕೊಟ್ಟರು. ಅಲ್ಲಿಂದ ಚಾಲವಾತು ರೈತ ಸಾಲಗಾರ ಅಂತೇಳಿ. ಅವ್ರು ಹೇಳಿದ್ದೇನು ಮೋಸ ಮಾಡಲಿಲ್ಲ, ಅವ್ರು ಹೇಳಿದಂಗೆ ಬೆಳೆದ್ವಿ. 4 ಕ್ವಿಂಟಲ್ ಜೋಳ ಬೆಳೆ ಜೋಳನ 20 ಕ್ವಿಂಟಲ್ ಬೆಳೆದ್ವಿ. 10 ಕ್ವಿಂಟಲ್ ಭತ್ತ ಬೆಳೆಯವ 30 ಕ್ವಿಂಟಲ್ ಬೆಳೆದ. 2 ಕ್ವಿಂಟಲ್ ಹತ್ತಿ ಬೆಳೆಯವ 20 ಕ್ವಿಂಟಲ್ ಹತ್ತಿ ಬೆಳೆದ. ಪ್ರತಿಯೊಂದೂ 4 ಪಟ್ಟು 5 ಪಟ್ಟು ಹೆಚ್ಚು ಬೆಳೆದ. ಮತ್ತು ಹೆಚ್ಚು ಬೆಳೆದ್ಮೇಲೆ ಹೆಚ್ಚು ಶ್ರೀಮಂತರಾಗಬೇಕಾಯ್ತಲ್ಲ ನಾವು. ಬಡತನ ಹೆಂಗ್ ಬಂತು, ಸಾಲಗಾರ ಹೆಂಗಾದ್ವಿ? ಹಂಗಾರೆ ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬೆಳೆದು, ಸಾಲದಲ್ಲೇ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದವರು ಯಾರು ಮಾಡಿದ್ರು? ಈ ಪ್ರಶ್ನೆ ಪುತ್ರರಲ್ಲಿ ಮಾತ್ರ ನಮ್ಮನ್ನೇನು ಇಲ್ಲಿ ಬಿಟ್ಟು ಆಳಿದ್ರಲ್ಲ, 80, 70, 7 ದಶಕ ಕಾಲ ಆಳಿದ್ರಲ್ಲ, ಅವರೇ ಕಾರಣ. ನಮ್ಮ ಸಾವಿಗೆ ಅವರೇ ಕಾರಣ. ಅದು ಸಹಜ ಸಾವಲ್ಲ, ಸರ್ಕಾರ ಮಾಡಿದ ಕೊಲೆ ಅದು. ಎಷ್ಟು ಜನ ಸತ್ತಾರೆ? ಪ್ರಿಯಂತ ವರ್ಗ 7 ಲಕ್ಷಕ್ಕಿಂತ ಹೆಚ್ಚು ಜನ ಈ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ಆತ್ಮಹತ್ಯೆ ಅಲ್ಲ, ವ್ಯವಸ್ಥಿತವಾಗಿ ಸಂಚು ಮಾಡಿ ಕೊಂದಂತ ವ್ಯವಸ್ಥೆ ಇದೆ. 7 ಲಕ್ಷ ಜನ ಆತ್ಮಹತ್ಯೆ ಮಾಡಿಕೊಂಡು ಅವ್ರ ಕುಟುಂಬಗಳು ಬೀದಿ ಪಾಲಾದ. ಯಾವನಾದ್ರೂ ಒಬ್ಬ MP ನಿಮ್ ಸುದ್ದಿ ಮಾತಾಡಿ ಕಣ್ಣೀರ್ ಹಾಕ್ಯಾರ? ಯಾವನಾದ್ರೂ MLA ನಿಮ್ ಸುದ್ದಿ ಮಾತಾಡ್ಯಾರ? ಮಾತಾಡಲ್ಲ. ಯಾಕೆ ಮಾತಾಡಲ್ಲ? ನೀವು ಬೇಕಿಲ್ಲ ಅವ್ರಿಗೆ. ನೀವು ಯಾವಾಗ ಬೇಕು ಅಂದ್ರೆ TP ಎಲೆಕ್ಷನ್ ಬರ್ತದೆ, ನಾಳೆ ZP ಎಲೆಕ್ಷನ್ ಬರ್ತದೆ, ಅವಾಗ ಮತ ಹಾಕಬೇಕು. ಬಡವ ಯಾಕೆ ಬಡವರಾದ್ವಿ? ದುಡಿಯೋದೇನು ಬಿಟ್ವೇನು? ಇಲ್ಲಲ್ಲ, ಅವತ್ತಿಗಿಂತ ಹೆಚ್ಚಿನ ದುಡಿಮೆಯನ್ನು ಇವತ್ತು ಮಾಡ್ತಾ ಇದ್ದಾವೆ. ಅವತ್ತಿಗಿಂತ ಇವತ್ತಿನ ಖರ್ಚು ಜಾಸ್ತಿ ಇದಾವೆ. ಆದ್ರೆ ನಾವು ಮಾರಾಟ ಮಾಡ್ತಕ್ಕಂಥ ಯಾವುದೇ ವಸ್ತು ಇರಲಿ, ಅದು ಮಾರುಕಟ್ಟೆಗೆ ಅದಕ್ಕೆ ಬೆಲೆ ಕಟ್ಟಕ್ಕೆ ನಮ್ಗೆ ಅಧಿಕಾರ ಕೊಡಲಿಲ್ಲ. ಸುಳ್ಳು ಸಾಲವನ್ನ ನಮ್ಮ ಮೇಲೆ ಹೇರಿ ಇಡೀ ದೇಶದ 140 ಕೋಟಿ ಜನರಿಗೆ 3 ವರ್ಷ ಕುತ್ಕೊಂಡು ಉಂಡ್ರು ಆದಷ್ಟು ಅನ್ನವನ್ನು ಬೆಳೆದಿರಿ ಅಂದ್ರೆ
ಈ ದೇಶದ ದೇವರು ಅಂದ್ರೆ ರೈತರು. ಪ್ರಧಾನಮಂತ್ರಿ ನೀರು ಹಸಕ್ ಹೋಗ್ಲಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನಾದ್ರೂ ರಟ್ಟಿ ಹೊಡೆಯಕ್ಕೆ ಹೋಗ್ಲಿಲ್ಲ. ಎಷ್ಟು ಕಷ್ಟ ನಷ್ಟ ಬಂದ್ರು ಅದನ್ನು ಎದೆ ಒಡ್ಡಿ ನಿಂತು ದುಡ್ತಕ್ಕಂಥ ಶಕ್ತಿ ಇರೋದು ಆ ರೈತನಿಗೆ ಮಾತ್ರ. ಏನಾಗೈತಿ ಇವತ್ತಿನ ಪರಿಸ್ಥಿತಿ ಒಕ್ಕಲ್ತನ ಮಾಡೋದಂದ್ರ ಯಾರಿಗೂ ಬೇಡವಾದಂಥ ವ್ಯಕ್ತಿಯಾಗಿದ್ದೀರಿ. 12ನೇ ಶತಮಾನದಲ್ಲಿ ಮಹಾಮಾನತವಾದಿ ಜಗಜ್ಯೋತಿ ಬಸವಣ್ಣವರು ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡು ಕೃಷಿ ಕಾಯಕ ಮಾಡುವವನ ಪಾದವ ತೊಳೆಯ ಅಂತೇಳಿ ನಿಮ್ಮ ಬಗ್ಗೆ ಮಾತಾಡಿದ್ರು. ಅಂದ್ರೆ ಯಾರು ಒಕ್ಕಲ್ತನ ಮಾಡ್ತಾರ, ಯಾರು ಈ ದೇಶದನ್ನ ಬೆಳಿತಾರ, ಅವ್ರ ದೇವ್ರ ಸಮಾನ ಅವ್ರ ಪಾದವನ್ನು ತೊಳಿಬೇಕು ಅಂತೇಳಿ ಆ ಶರಣು ನಿಮ್ಮ ಬಗ್ಗೆ ಮಾತಾಡಿದ್ರು. ಮತ್ತ ನಮ್ಮ ತಾಲೂಕಿನ ನಮ್ಮ ನಾಡಿನಲ್ಲಿ ಹುಟ್ಟಿದಂಥ ಸರ್ವಜ್ಞ ಕವಿಗಳು ಏನು ಹೇಳಿದ್ರು ಅಂದ್ರೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು, ಮೇಟಿಗೆ ರಾಟಿ ನಡೆದಲ್ಲ ದೇಶದಾಟವೇ ಕೆಡದು ಸರ್ವಜ್ಞ ಅಂತೇಳಿ ಅವರು ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಟು ಮಾತಾಡಿದ್ರು. ಅದೇನಾದ್ರೂ ಕೃಷಿಗೆ ನಿಲ್ತು ಅಂದ್ರೆ ಇಡೀ ದೇಶದಾಗ ಎಂತೆಂಥ ಮಿಲ್ಗಳು ಅದಾವೋ, ಈ ಕೃಷಿ ಅವಲಂಬಿತ ಕಾರ್ಖಾನೆಗಳು ಅದಾವು, ಅವೆಲ್ಲವೂ ನಿಂತೊಕ್ಕವು ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಿಕೊಟ್ರು. ಈಗ ನಮ್ಮನ್ನ ದುಡಿಸಿರ್ತಕ್ಕಂಥವ್ರು, ನಾವು ಬೆಳೆದದ್ದನ್ನು ಉಂಡಂಥವ್ರು, ನಾವು ಸಾಕಿದ ಆಕಳಿನ ಹಾಲು ಕೊಡುವಂಥವ್ರು, ನಮ್ಮ ತೋಟದಲ್ಲಿ ಬೆಳೆದಂಥ ಹಣ್ಣು ತಿನ್ನೋರು ನಿಮ್ಮ ಬಗ್ಗೆ ಏನು ಮಾತಾಡ್ತಾರಂದ್ರೆ, ಕಳ್ಳತನವೇ ನಮ್ಮ ಕಾಯಕ, ಕೋಟಿ ವಿದ್ಯೆಗಳಲ್ಲಿ ಲೂಟಿ ವಿದ್ಯೆಯ ಮೇಲೂ, ಲೂಟಿ ಮಾಡದೇ ಇದ್ರೆ ದೇಶದ ಆಟವೇ ಕೆಡವೆ ಸರ್ವಜ್ಞ ಅಂತೇಳಿ ಉಲ್ಟಾ ಮಾತಾಡ್ತಾರೆ ನಮ್ಮ ಮಕ್ಕಳು. ಏನಾಗೈತೆ ಪರಿಸ್ಥಿತಿ ಅಂತ ಹೇಳಿದ್ರೆ, ನಾವು ಕೊಡ್ತಕ್ಕಂಥ ಕೃಷಿ ಪರಿಕರಗಳು ಎಲ್ಲವೂ ದುಬಾರಿ, ನಾವು ಮಾರಾಟ ಮಾಡ್ತಕ್ಕಂಥವು ಎಲ್ಲವೂ ಕಡಿಮೆ ರೇಟ್. ಸಾಲ ಯಾಕಾಗಲ್ಲ? ಈಗ ಉದಾಹರಣೆಗೆ ಸಮಾರಂಭದ ಅಧ್ಯಕ್ಷರು, ಅವ್ರಿಗೆ 72 ವರ್ಷ, ಒಂದು ಚೀಲ ಗೊಬ್ಬರ 50 kg DAP ಗೊಬ್ಬರ ಈಗ 50 ವರ್ಷದಿಂದ ಎಷ್ಟು ರೇಟ್ ಇತ್ತು ಅಂತ ಹೇಳಿ ಸೊಸೈಟಿ ಬಂದು ಕೊಟ್ಟರು. 35 ರೂಪಾಯಿ. ಕಾಂಪ್ಲೆಕ್ಸ್ ಗೊಬ್ಬರ 32, ಯೂರಿಯಾ ಗೊಬ್ಬರ 15 ರೂಪಾಯಿ, DAP ಗೊಬ್ಬರ 72 ರೂಪಾಯಿ ಇತ್ತು. ಈಗ ಆಯ್ತು, ಅದು ನಮ್ಗೆ ಅವಶ್ಯಕತೆ ಇತ್ತ? ಅದನ್ನ ಹಾಕಿದ್ರೆ ನಮ್ಮ ಹೊರಗಡೆ ಬೆಳಿತಿದ್ವಾ? ಇಲ್ಲ. ನಮ್ಮ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ವಿ, ನಾವ ರಂಟಿ ಪುಟ್ಟಿ ಹೊಡಿತಿದ್ವಿ, ಸ್ವಂತ ಬೀಜಗಳನ್ನು ನಾವ ತಯಾರು ಮಾಡ್ಕೊಂತಿದ್ವಿ, ಕಡಿಮೆ ಖರ್ಚಿನಲ್ಲಿ ಒಕ್ಕಲ್ತನ ಮಾಡ್ತಿದ್ವಿ. ಅವ ರೈತ ಚೆನ್ನಾಗಿದ್ದಿಲ್ಲ, ನವಾಗ ಇದ್ದ 2 ಎಗೆ ತುಂಬಾ ಜೋಳ ಇದ್ವು, ಕಣಜು ತುಂಬಾ ಭತ್ತ ಇದ್ವು, ಮೂಡಿ ಅಕ್ಕಡಿ ಕಾಳು ಕಟ್ಟಿಟ್ಟಿದ್ರು, ಮನೆಯ